ಎಲ್ರಿಗೂ ನಮಸ್ಕಾರ. ನಿಮ್ಮ ಯಾವುದೇ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗೋದೇ ಇಲ್ಲಿಂದ. ನೀವು ಇದನ್ನು ಸರಿ ಮಾಡ್ಕೊಂಬಿಡಿ, ನಿಮ್ಮ ಪ್ರಾಬ್ಲಮ್ಗಳು ಚಿಟಿಕೆ ಹೊಡೆಯೋಷ್ಟರಲ್ಲಿ ಚೇಂಜ್ ಆಗಿಬಿಡುತ್ತೆ. ಎಸ್, ನಾನು ದಯಾ, ಕರೆಂಟ್ಲಿ ಸ್ಟಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ದ ಮೋಸ್ಟ್ ಪ್ರೊಡಕ್ಟಿವ್ ವರ್ಲ್ಡ್. ಥಾಟ್ಸ್ಗಳು ಒರಿಜಿನೇಟ್ ಆಗೋದೇ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಯಾವ ಥರ ಫೀಡ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಅಕಾರ್ಡಿಂಗ್ ಟು ದಟ್, ಆ ಸಬ್ಕಾನ್ಷಿಯಸ್ ಮೈಂಡ್ ಪ್ರೆಸೆಂಟಲ್ಲಿ ಆ ಥರ ಡಿಸಿಷನ್ಗಳನ್ನು ತೊಗೊಂಡು ಬರುತ್ತೆ. ನಿಮಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ನೀವು ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ಕೆಟ್ಟವನು ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡಿದರೆ, ನಿಮ್ಮ ಯಾವುದೋ ಒಂದು ಸಿಚುವೇಶನಲ್ಲಿ ನಿಮ್ಮನ್ನ ಕರೆಕ್ಟ್ ಮಾಡೋಕೆ ಆ ವ್ಯಕ್ತಿ ಬಂದು ಏನಾದರೂ ಹೇಳಿದಾಗ ಅದು ತಪ್ಪಾಗೇ ನಿಮಗೆ ಕಾಣಿಸುತ್ತೆ. ಥರ್ಡ್ ಪರ್ಸನ್ನಿಂದ ಅವನು ಹೇಳಿದ್ದನ್ನು ನೋಡಿದಾಗ ಅದು ಆ್ಯಕ್ಚುಲಿ ಸರಿಯಾಗಿರುತ್ತೆ. ಬಟ್ ನಮ್ಮ ತಲೆ ಅದನ್ನು ತಗೊಳ್ಳೋಕೆ ರೆಡಿ ಇರಲ್ಲ. ಬಿಕಾಸ್ ಅವನ ಬಗ್ಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಕೆಟ್ಟದಾಗಿ ಫೀಡ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಓಪನ್ ಮೈಂಡೆಡ್ ಇದ್ದ ಥಿಂಕ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ನಿಮ್ಮ ಲಿಸನಿಂಗ್ ಕೆಪಾಸಿಟಿನ ಹೆಚ್ಚಿಗೆ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಪ್ರಾಬ್ಲಮ್ಗಳನ್ನು ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀರಾ ಅನ್ನೋದು ಈ ಸ್ಟೇಜ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸಾರಿ ಪ್ರಾಬ್ಲಮ್ಗಳಾಗೇ ಇರಲ್ಲ. ನಾವು ಅದನ್ನು ಓವರ್ ಥಿಂಕ್ ಮಾಡೋದ್ರಿಂದ, ಲಿಸನಿಂಗ್ ಕೆಪಾಸಿಟಿಯ ಕೊರತೆಯಿಂದ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಬಿಕಾಸ್ ಆಫ್ ಸ್ಟ್ರೆಸ್ಸಿಂದಾನೋ ಆರ್ ಮಷಿನರಿ ಲೈಫಿಂದಾನೋ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಾದರೆ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದು ಹೇಗೆ? ಯಾವಾಗ ನಮ್ಮ ಎಮೋಷನ್ಸ್ನ, ಥಾಟ್ಸ್ಗಳನ್ನು, ಪ್ರಾಬ್ಲಮ್ಗಳನ್ನು ಪೆನ್ನು ಪೇಪರ್ ತೊಗೊಂಡು ಬರೆದು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಬರೆದು ಕೊಡ್ತೀನಿ, 100% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಿಲೀವ್ ಮೀ, ನನಗೆ ವರ್ಕ್ ಆಗಿದೆ ಇದು. ಪದೇ ಪದೇ ಫೇಲ್ಯೂರ್ನ ಅನುಭವಿಸ್ತಿದ್ರೆ, ಯಾಕೆ ಪದೇ ಪದೇ ನನಗೆ ಹೀಗಾಗ್ತಿದೆ ಅಂತ ಅನ್ನಿಸ್ತಿದ್ರೆ, ಬಾಸ್, ಟೇಕ್ ಅ ಪಾಸ್. ಪೆನ್ನು ಪೇಪರನ್ನು ತಗೊಂಡು ನೀಟಾಗಿ ಬರೆದು ಅನಲೈಸ್ ಮಾಡಿ. ಈ ಒಂದು ಪ್ರೊಸೀಜರಲ್ಲಿ ನಿಮ್ಮ ತಪ್ಪುಗಳನ್ನು ನೀವೇ ಮುಚ್ಚಿಟ್ಕೊಳ್ಳೋಕೆ ಹೋಗಬೇಡಿ. ಮನಸ್ಸು ಬಿಚ್ಚಿ ನಿಮ್ಮ ತಪ್ಪುಗಳು ಏನೇನಿದೆ ಎವ್ರಿ ಡೀಟೇಲ್ ಮೆನ್ಷನ್ ಮಾಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಟ್ರೈನ್ ಮಾಡೋಕ್ಕೆ ಶುರು ಮಾಡಿ. ಏನು ಟ್ರೈನ್ ಮಾಡೋದು? ಆ್ಯಕ್ಚುಯಲ್ ಆಗಿ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಟ್ರೈನ್ ಆಗಬೇಕು. ಟ್ರೈನ್ ಆಗ್ತಾ ಆಗ್ತಾ ತಪ್ಪುಗಳೆಲ್ಲವೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಸೊ ಫರ್ದರ್ ಸ್ಟೆಪ್ ಏನು? ಒಂದೊಂದೇ ಪ್ರಾಬ್ಲಮ್ಮನ್ನು ನೋಟ್ ಮಾಡಿ ಬರ್ಕೊಂಡಿರ್ತೀರಲ್ಲ, ಒಂದೊಂದಾಗಿ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋಕ್ಕೆ ಶುರು ಮಾಡಿ. ಹಾಗಾದರೆ ಸೊಲ್ಯೂಷನ್ನ ಹೇಗೆ ಹುಡ್ಕೋದು? ಒಂದೊಂದೇ ಪ್ರಾಬ್ಲಮ್ಗಳಿಗೆ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ದುಶ್ಮನೇ ಆಗಿರಲಿ, ಇಂಥ ಒಂದು ಪ್ರಾಬ್ಲಮ್ಮಲ್ಲಿರುವಾಗ ಅವರು ಯಾವ ಥರ ಹ್ಯಾಂಡಲ್ ಮಾಡಿದರು ಅನ್ನೋದನ್ನು ಒಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಅದು ಯಾರೇ ಆಗಿರಲಿ, ಅಂಥ ಒಂದು ಸಿಚುವೇಷನಲ್ಲಿ ಸ್ಟ್ರಾಟಜಿಕಲ್ಲಿ ಹೇಗೆ ಸೊಲ್ಯೂಷನನ್ನು ಎಷ್ಟು ಸಲೀಸಾಗಿ ಕಂಡುಹಿಡಿದ್ರು ಅನ್ನೋದನ್ನು ನೆನ್ಪು ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದಟ್, ನಿಮ್ಮ ಲಿಮಿಟೇಷನ್ಸ್ಗೆ ತಕ್ಕಂಗೆ ಒಂದೊಂದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬರ್ಕೊಂಡು ಹೋಗಿ. ಐನ್ಸ್ಟೀನ್ ಹೇಳ್ತಾರೆ, ವೆನ್ ವಿ ಎಕ್ಸೆಪ್ಟ್ ಅವರ್ ಲಿಮಿಟೇಷನ್ಸ್ ವಿ ಗೋ ಬಿಯಾಂಡ್ ದೆಮ್ ಅಂತ. ಹಾಗಾಗಿ ಲಿಮಿಟೇಷನ್ಸ್ನ ಆಮೇಲೆ ಪ್ರೊಬಾಬಿಲಿಟಿ ಆಫ್ ದ ಸಕ್ಸಸ್ಸನ್ನು ಮ್ಯಾಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದಾದಮೇಲೆ ನಿಮ್ಗೆ ಹೇಳ್ತೀನಿ, 100% ಒಂದು ಕ್ಲಾರಿಟಿ ಬಂದಿರುತ್ತೆ. ಪ್ರಾಬ್ಲಮ್ಗಳೇನು, ಹಾಗೆಯೇ ಅದಕ್ಕೆ ಸೊಲ್ಯೂಷನ್ಗಳೇನು ಅಂತ ಮೈಂಡ್ ಒಂದು ರೇಂಜಿಗೆ ಸೆಟ್ ಆಗಿರುತ್ತೆ. ಇವಾಗ ತಗೋಬೇಕಾಗಿರೋದೇ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಏನು ಅಂದರೆ, ಅಕಾರ್ಡಿಂಗ್ ಟು ಯುವರ್ ಕ್ವಶನ್ ಆ್ಯಂಡ್ ದ ಸೊಲ್ಯೂಷನ್, ನಿಮ್ಮ ನೆಕ್ಸ್ಟ್ ಮೂವ್ ಏನು ಅನ್ನೋದನ್ನು ಬರಿಬೇಕು. ಇದನ್ನೆಲ್ಲ ಅನಲೈಸ್ ಮಾಡಿ ನಿಮ್ಮ ನೆಕ್ಸ್ಟ್ ಮೂವನ್ನು ಬರೆದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮೈಂಡಿಗೆ ರೆಸ್ಟ್ ಕೊಡಿ. ತುಂಬ ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟಿರುತ್ತದು. ಮೈಂಡಿಗೆ ರೆಸ್ಟ್ ಕೊಟ್ಟು ನೆಕ್ಸ್ಟ್ ಮೂವನ್ನು ಶುರು ಮಾಡ್ಕೊಳ್ಳಿ. ಯಾಕೆ ನಾನು ಪದೇ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫ್ ಚೇಂಜ್ ಮಾಡೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದು ಒಂದು ಅಮೇರಿಕನ್ ರಿಸರ್ಚ್ ಟೀಮ್ ಮಾಡಿರುವಂತಹ ಎಕ್ಸ್ಪೆರಿಮೆಂಟ್. ಒಂದಷ್ಟು ಫುಟ್ಬಾಲ್ ಪ್ಲೇಯರ್ಸ್ಗಳನ್ನು ಹಾಕ್ಕೊಂಡು 3 ಟೀಮ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಟೀಮ್ಗೆ ಎಲ್ಲ ಇಕ್ವಿಪ್ಮೆಂಟ್ ಕೊಟ್ಟು, ಎಲ್ಲ ಟ್ರೈನಿಂಗ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ. ಇನ್ನೊಂದು ಟೀಮಿಗೆ ನೀವು ಏನೂ ಮಾಡಬೇಡಿ ಪ್ರಾಕ್ಟೀಸ್ನ ಅಂತ ಒಂದು ರೂಮಲ್ಲಿ ಇರಿಸ್ತಾರೆ. ಇನ್ನೊಂದು ಟೀಮಿಗೆ ಇನ್ನೊಂದು ರೂಮಲ್ಲಿ ಇರಿಸಿ ಅವರಿಗೆ ಹೇಗೆ ಸ್ಟ್ರಾಟಜಿಗಳನ್ನ ಮಾಡಬೇಕು, ಹೇಗೆ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ಹೊಡಿಬೇಕು ಅಂತ ರೂಮಲ್ಲೇ ಇಟ್ಟು ಅವರಿಗೆ ಮೈಂಡನ್ನು ಟ್ರೈನ್ ಮಾಡೋಕ್ಕೆ ಹೇಳ್ತಾರೆ. ರಿಸಲ್ಟ್ಸ್ ಏನು ಬಂದಿರಬೇಕು? ಮೊದಲನೇ ಟೀಮಿಗೆ ಏನು ಇಕ್ವಿಪ್ಮೆಂಟ್ಸ್ ಕೊಟ್ಟು ಎಲ್ಲ ರೆಡಿ ಮಾಡಿರ್ತಾರಲ್ಲ, ಆಬ್ವಿಯಸ್ ಆಗಿ ಅವ್ರ ರಿಸಲ್ಟ್ಸ್ ಚೆನ್ನಾಗೇ ಬರುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಎರಡನೇ ಟೀಮಿಗೆ ಯಾವುದು ರೂಮಲ್ಲಿಟ್ಟು ಅವರಿಗೆ ಏನೂ ಮಾಡೋಕ್ಕೆ ಬಿಟ್ಟಿರಲ್ಲ ಅಲ್ಲ, ಐಡಿಯಲ್ ಆಗಿ ಕೂರಿಸಿರ್ತಾರೆ, ಅವರ ರಿಸಲ್ಟ್ ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬ ವರ್ಸ್ಟ್ ಆಗಿ ಬರುತ್ತೆ. ವಾಟ್ ಅಬೌಟ್ ದ ಥರ್ಡ್ ಒನ್? ಮೂರನೇ ಟೀಮು ಯಾರಿಗೆ ಮೈಂಡಲ್ಲೇ ಟ್ರೈನ್ ಮಾಡೋಕ್ಕೆ ಹೇಳಿರ್ತಾರಲ್ಲ, ಅವರ ರಿಸಲ್ಟ್ಸು ಶಾಕಿಂಗ್ ಆಗಿ ಬರುತ್ತೆ. ಅವರು ಪರ್ಫಾರ್ಮ್ ಮಾಡ್ತಾರೆ. ಯಾರಿಗೆ ಇಕ್ವಿಪ್ಮೆಂಟ್ ಕೊಟ್ಟು
ಟ್ರೈನ್ ಮಾಡಿರ್ತಾರಲ್ಲ ಅವರ ಇಕ್ವಿವ್ಯಾಲೆಂಟ್ ಆಗಿ ಇವರು ಪರ್ಫಾರ್ಮ್ ಮಾಡ್ತಾರೆ. ಆವಾಗ ಸಬ್ ಕಾನ್ಷಿಯಸ್ ಮೈಂಡ್ನ ಪವರ್ ಬಗ್ಗೆ ಅಮೆರಿಕನ್ ರಿಸರ್ಚ್ ಟೀಮ್ ಅವರು ಒಂದು ದೊಡ್ಡ ರಿಪೋರ್ಟನ್ನು ರೆಡಿ ಮಾಡಿ ಸಬ್ಮಿಟ್ ಮಾಡ್ತಾರೆ. ಅಷ್ಟು ಪವರ್ ಇದೆ ಸಬ್ ಕಾನ್ಷಿಯಸ್ ಮೈಂಡ್ಗೆ. ಆ್ಯಕ್ಚುಯಲ್ ಆಗಿ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳೋಕೆ ಶುರು ಮಾಡೋದೇ ನೆಕ್ಸ್ಟ್ ವಿಡಿಯೋದಿಂದ. ಯಾಕೆ ಈ ವಿಡಿಯೋದಲ್ಲೇ ಹೇಳಲಿಲ್ಲ? ನಿಮ್ಮ ಮೈಂಡ್ ಸರ್ಫೇಸ್ ಲೆವೆಲಲ್ಲಿ ರೆಡಿ ಆಗಬೇಕಾಗಿತ್ತು. ಬಿಕಾಸ್ ನೆಕ್ಸ್ಟ್ ಕಾನ್ಸೆಪ್ಟು ತುಂಬ ಡೆಪ್ತ್ ಇರುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ. ಸೆಲ್ಫ್ ಸಜೆಷನ್ ಬಗ್ಗೆ ಹೇಳ್ತೀನಿ, ಇನ್ಫೈನೈಟ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ತೀನಿ, ಆಟೋ ಸಜೆಷನ್ ಬಗ್ಗೆ ಹೇಳ್ತೀನಿ, ಫೇತ್ ಬಗ್ಗೆ ಹೇಳ್ತೀನಿ, ದ ಪವರ್ ಆಫ್ ಬಿಲೀಫ್ ಬಗ್ಗೆ ಹೇಳ್ತೀನಿ. ಸೊ ಇವತ್ತು ಹೇಳಿರುವ ಪೆನ್ನು ಪೇಪರ್ ಮೆಥಡನ್ನು ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಒಂದು ಸ್ವಲ್ಪ ವೇಟ್ ಮಾಡ್ತೀರಿ. ಹ್ಯಾವ್ ಅ ಗುಡ್ ಡೇ.